ಇದು 6ನೇ ಬಾಡಿ ಸರ್. ಅರ್ಥ ಆಯ್ತಾ? ಪ್ರಜೆಗಳೇ ಪ್ರಭುಗಳು. ಅರ್ಥ ಆಯ್ತಾ? ನಮ್ಮ ಪ್ರಾಣಕ್ಕೆ ಬೆಲೆ ಇಲ್ವಾಗ ರೈತನ ಬಲ್ಕೆ. ಅದೇ ಆನೆ ಬಂದು ನಮ್ಮ ಹೊಲಕ್ಕೆ ಬೀಸೋರು ಏನಾಯ್ತದೆ? ಇವ್ರು ಸಂಬಳ ಕೊಡೋದು ಯಾತಕ್ಕೆ? ನಾವು DFOಗಳಿಗೆ ಸಂಬಳ ಕೊಡೋದು ಯಾತಕ್ಕೆ? RFO ಸಂಬಳ ಕೊಡೋದು ಯಾತಕ್ಕೆ? ಪೊಲೀಸ್ನವರು ಸಂಬಳ ಕೊಡೋದು ಯಾತಕ್ಕೆ? ಅವ್ರ ರಕ್ಷಣೆ ಮಾಡಿ ಅಂತ, ಜಬರ್ದಸ್ತ್ ಮಾಡಿ ಅಂತ ಅಲ್ಲ. ಇವನ್ CM ಅಷ್ಟೇ ನಮ್ ಕೆಲಸ ಮಾಡಕ್ ಕೂರ್ಸಿರೋದು ಅಲ್ಗ. ನಾವು ಓಟ್ ಹಾಕಿ ಗೆಲ್ಸಿ ನನ್ ಕೆಲಸ ಮಾಡಪ್ಪ ಅಂತ ಕೂರ್ಸಿರೋದು CM PM ನ. ಅವ್ರ ಇಷ್ಟಪ್ಪ ಅಂತ DC AC SP ಅವರೆಲ್ಲ ಅಲ್ಲ. ಅದು ಒಂದು ಅವ್ರಿಗೂ ಗೌರವ ಕಣ, ಅವ್ರಿಗೂ ಗೌರವ ಅದ, ಅವ್ರಿಗೆ ಗೌರವ ಇಲ್ಲ ಅಂತಲ್ಲ. ಪ್ರಾಣದೊಂದಿಗೆ ಚೆಲ್ಲಾಟ ಆಡ್ತಾರೆ. ನನಗೆ ಹೆಂಗ ಗೊತ್ತಿಲ್ಲ, ಇಲ್ಲಿ ನಮ್ಮ ತಮಿಳ್ನಾಡಲ್ಲಿ ಹಿಂಗೆ ಹೆಂಗ ಗೊತ್ತಿಲ್ಲ. ನಾವು ಮಾತ್ರ 1 ಕೋಟಿ ಕೊಡ್ಬೇಕು ರೈತ ಸತ್ರ. ಫಸ್ಟು ನಾವು ಏನಾದ್ರು ರೈತನ ಮೇಲೆ ಪ್ರಾಣ ಹಾನಿ ಆದ್ರೆ DFO ಮೇಲೆ ಕೇಸ್ ಆಗ್ಬೇಕು. ಅವರ ಕರ್ತವ್ಯ ಭ್ರಷ್ಟತೆಯಿಂದ ಆನೆ ಕಾಯ್ಕೊಳಕಿರೋ ಅವರು ಸಂಬಳ ಕೊಡ್ತಾವಿ, ವೆಪನ್ಸ್ ಕೊಡ್ತೀವಿ, ಎಲ್ಲ ಸಂಬಳ ಎಲ್ಲ ಜೀಪು ಗೀಪು ಎಲ್ಲ ಕೊಡ್ತೀವಿ. ಅವ್ರ ಜವಾಬ್ದಾರಿ ಅವ್ರ ಜವಾಬ್ದಾರಿ ಇಲ್ಲೇ ನನ್ನ ಮನೆ ಬಂದು ನನ್ನ ಹೊಲಕ್ ಬಂದು ಆನೆ ತುಳಿದ್ರೆ 1 ಕೋಟಿ ಕೊಟ್ಟರು ಬೆಲೆ ರೈತನ ಕಟ್ಟಕ್ಕಾಗಲ್ಲ. ಅರ್ಥ ಆಯ್ತಾ? ನಿಮ್ಮ MLA, ಈ ಭಾಗದ MLA ಅಧಿಕಾರಿಗಳು ಬಿಡಿ, ಸರ್ಕಾರ 20 ಲಕ್ಷ ಕೊಡುವಂದ್ರೆ ಅರಣ್ಯ ಇಲಾಖೆಯವರು 20 ಲಕ್ಷ ಕೊಡ್ತಾರ. ನಿಮ್ಗೆ ಅರ್ಥ ಆಯ್ತಾ? ಇಲ್ಲಿ ಅಧಿಕಾರಿಗಳು ಕೊಡೋಲ್ಲ. ಅದೇನ್ ಕಾನೂನು ಮಾಡಿರ್ತಾರೆ, ಅವ್ರು 50 ಲಕ್ಷ ಕೊಡುವುದು 50 ಲಕ್ಷ ಕೊಡ್ತಾರ. ಅವ್ರು ಈಗ ಬಂದಿರೋದು ಕಾನೂನು ಚೌಕಟ್ಟು. ಅದಕ್ಕೆ ನಿಮ್ಮ MLA, ನಿಮ್ಮ ಉಸ್ತುವಾರಿ ಸಚಿವರು ಏನಂತ ನಮಗೆ ತಮಿಳುನಾಡು ಕರೆಕ್ಟ್ ಆಗಿ ಗೊತ್ತಿಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇವ್ರುಗಳು ಬಂದು ನಿಮ್ಗೆ ಇಷ್ಟೊತ್ತಿಗೆ ನಮ್ಮಲ್ಲಿ ಎಲ್ಲ ಬಂದ್ಬಿಡೋರು. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, DC SP ಎಲ್ಲ ಬಂದಿರೋರು. ನಿಮ್ಮಲ್ಲಿ ಏನೋ ನನಗೆ ಗೊತ್ತಿಲ್ಲ. ಹಾಗಾಗಿ ಸರ್ಕಾರ ನಿಮ್ಗೆ 10 ಲಕ್ಷ ಅಂತ ಫಿಕ್ಸ್ ಮಾಡೋದು, ನಮ್ಗೆ 20 ಲಕ್ಷ ಅಂತ ಫಿಕ್ಸ್ ಮಾಡೋದು. ಹಾಗಾಗಿ ಅದು 1 ಕೋಟಿ ಆಗಬೇಕು. 1 ಕೋಟಿ ಆದ್ರೂ ಬೆಲೆ. ಇವ್ರು ಸತ್ರ 1 ಕೋಟಿ ಕೊಡ್ತೀನಿ ಸತ್ತರ ಇವರು. ಹಾಗಾಗಿ DFO ಮೇಲೆ ಕೇಸ್ ಕೊಡಿ. ಈಗ ಫಸ್ಟ್ ಒಂದು ಫೈನಲ್ ಕೇಸ್ ಅವ್ರು ಏನು